KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಅಬ್ದುಲ್ ಹಮೀದ್ ಇನಾಮದಾರ್ ಅವರು ಒಂದಿಷ್ಟು ಏನಪ್ಪ ಅಂದ್ರೆ ಮಾಹಿತಿಯನ್ನು ಕಲೆಕ್ಟ್ ಹಾಕಿ ಹೋರಾಟವನ್ನು ಮಾಡ್ತಿದ್ರು ಅನ್ನೋಂಥ ವಿಚಾರ. ಅವರು ಒಂದಿಷ್ಟು ಕೋರ್ಟಲ್ಲಿ ದಾವೆಯನ್ನು ಹೂಡಿ ಅಥವಾ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ಸಂಸ್ಥೆಯಲ್ಲಿ ಸಿಕ್ಯಾಪ್ ಸಂಸ್ಥೆಯಲ್ಲಿ ನಡ್ತಕ್ಕಂಥ ಅದೇನು ನೆಟ್ವರ್ಕ್ ಸಮಸ್ಯೆ ಆಯಿತು ಏನಪ್ಪ ಕಾರಾಗೃಹ ಮುಂದೆ. ಹೀಗಾಗಿ ಏನಪ್ಪ ಅಂದರೆ ಏನು ಆ ಸಿಕ್ಯಾಪ್ ಸಂಸ್ಥೆಯಲ್ಲಿ ಏನಪ್ಪ ಅಂದರೆ ಒಳಗಡೆ ಏನು 800 ಕೋಟಿಗಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ, ಒಂದಿಷ್ಟು ಏನು ಈ ಥರಕ್ಕೆ ಆಗಿದೆ ಅಂತ ತಿಳ್ಕೊಂಡು ಹೇಳಿಕೊಂಡೆ ನಮ್ಮ ಅಬ್ದುಲ್ ಹಮೀದ್ ಇನಾಮದಾರ್ ಅವರು ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಹಾಕಿ ಮಾಡಿ ಒಂದಿಷ್ಟು ಎಲ್ಲ ಏನಪ್ಪ ಅಂದ್ರೆ ಇಲಾಖೆಗಳಿಗೆ ಒಂದಿಷ್ಟು ತಿಳಿಸುವಂಥ ವಿಚಾರವನ್ನು ಮಾಡಿದರು. ಅವರು ಒಂದಿಷ್ಟು ಬೇರೆ ಬೇರೆ ಥರಕ್ಕೆ ಏನಪ್ಪ ಅಂದ್ರೆ ಅವರ ಬೇರೆ ಬೇರೆ ಥರಕ್ಕೆ ಏನಾದರೂ ಆಗಿದಾವೆ ಒಳಗಡೆ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಸಂಸ್ಥೆಯಲ್ಲಿ ಏನೋ ಭ್ರಷ್ಟಾಚಾರ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದರ ಪ್ರಕಾರ ಅವರು ಮಾಹಿತಿ ಕಲೆಕ್ಟ್ ಹಾಕಿ ಒಂದಿಷ್ಟು ಹೋರಾಟಗಳನ್ನು ಮಾಡ್ತಾಯಿದ್ರು. ಸಿಕ್ಯಾಪ್ ಸಂಸ್ಥೆ ಅಂದರೆ ಒಂದಿಷ್ಟು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದಿಷ್ಟು ಪ್ರತಿಷ್ಠಿತ ಸಂಸ್ಥೆ BLD ಸಂಸ್ಥೆಗಳು ಹೇಗಿದಾವಲ್ಲ ಹಾಗೆ ಒಂದಿಷ್ಟು ಒಳ್ಳೆ ಥರಕ್ಕೆ ಒಂದಿಷ್ಟು ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ. ಅಂಥ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಹಗರಣ ನಡೀತಾ ಇದೆ ಅನ್ನುವಂಥ ವಿಚಾರ ಇಟ್ಕೊಂಡು ದಾಖಲೆ ಇಟ್ಕೊಂಡು ಅವರು ಮಾಡಿದ್ರು. ಅಬ್ದುಲ್ ಹಮೀದ್ ಇನಾಮದಾರ್ ಅವರನ್ನ ಏನಪ್ಪ ಅಂದ್ರೆ ಏಕಾಏಕಿಯಾಗಿ ಪೊಲೀಸ್ ಇಲಾಖೆಯವರು ಅವ್ರಿಗೆ ಯಾವುದೇ ನೋಟಿಸ್ ಕೊಡಲಾರ್ದೆ ಏನು ಮಾಡಲಾರ್ದೆ ಏನಪ್ಪ ಅಂದ್ರೆ ಅವ್ರನ್ನ ವಿಚಾರಣೆಗೆ ಕರೆದು ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಇಲ್ಲಿ ತಂದು ಜೈಲಿಗೆ ಏನಪ್ಪ ಅಂದ್ರೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅವರು ಕಾರಾಗೃಹದಲ್ಲಿದ್ದಾರೆ. ಅವರಿಗೆ ಬೇಲ್ಗೆ ನಾವು ಇವತ್ತು ಸಾಕಷ್ಟು ಏನಪ್ಪ ಅಂದ್ರೆ ಬೇಲ್ ಸಲುವಾಗಿ ಬಡ್ದಾಡಿದ್ದೇವೆ. ಅದ್ರ ಜೊತೆಯಲ್ಲಿ JMFC ಫಸ್ಟ್ ಏನಪ್ಪ ಅಂದ್ರೆ ನ್ಯಾಯಾಧೀಶರು ಇವತ್ತು ರಜದ ಮೇಲೆ ಇದ್ದರು. ಹೀಗಾಗಿ ಅವರಿಗೆ ಬೇಲ್ ಏನಪ್ಪ ಅಂದ್ರೆ ಆಗಲಿಲ್ಲ. ಮತ್ತು ನಾವು ಸೋಮವಾರ ದಿನ ಏನಪ್ಪ ಅಂದ್ರೆ ಬೇಲಿಗೆ ಹಾಕ್ಕೊಂಡಿದ್ದೀವಿ. ಬೇಲ್ ಏನಪ್ಪ ಅಂದ್ರೆ ಅವರಿಗೆ ಸೋಮವಾರದ ಆಗ್ಬೋದು ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ನಾನು ಒಂದು ವಿಚಾರವನ್ನು ತಿಳಿಸ್ತೇನೆ ಏನಪ್ಪ ಅಂದ್ರೆ ಏನಾದರೂ ಏನಪ್ಪ ಅಂದ್ರೆ ಒಂದಿಷ್ಟು ಏನಪ್ಪ ಅಂದ್ರೆ ಯಾವ ಇಲಾಖೆಯಲ್ಲಿದ್ದರೂ ಸತಕ್ಕೆ ಇರ್ತಕ್ಕಂಥ ಸರ್ಕಾರದ ಅಥವಾ ಅನುದಾನದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ಸತಕ್ಕೆ ಭ್ರಷ್ಟಾಚಾರ ಇರುವುದು ನಿಜ. ಇದು ಒಂದು ಸಂಸ್ಥೆ ಅಂತ ಹೇಳ್ತಾರೆ, ಎಲ್ಲ ಸಂಸ್ಥೆಗಳಿರುತ್ತೆ. ಈಗ ಯಾವ ಥರಕ್ಕೆ ಸಂಸ್ಥೆಗಳು ಹೇಗಿರ್ತಾವಂದ್ರೆ ಸಂಸ್ಥೆಗಳಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಮಕ್ಕಳಿಂದಾಗಲಿ ನೂರೆಂಟು ಥರಕ್ಕೆ ಏನಪ್ಪ ಅಂದ್ರೆ ಅನುದಾನ ಸರ್ಕಾರದಿಂದ ಅನುದಾನ ಹಾಕೋದಾಗಲಿ ಮಕ್ಕಳಿಂದ ಏನಪ್ಪ ಡೊನೇಷನ್ ತೊಗೊಳ್ಳೋದಾಗಲಿ ಹೀಗೆ ಬಂದಂಥ ದುಡ್ಡನ್ನು ಏನಪ್ಪ ಅಂದ್ರೆ ಅದನ್ನು ಸರಿಯಾಗಿ ಸಂಸ್ಥೆಗೆ ಬಳಕೆ ಮಾಡ್ಕೊಳ್ಳೋರು ಸ್ವಂತಕ್ಕೆ ಬಳಸುವಂಥ ವ್ಯಕ್ತಿಗಳು ಸರಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇರ್ತಾರೆ. ಅದೇ ಥರಕ್ಕೆ ಏನಪ್ಪ ಅಂದ್ರೆ ಇವರು ನನಗೆ ಕೆಲವೊಂದು ಬಾರಿ ಹೇಳ್ತಾಯಿದ್ರು, ಇಲ್ಲ ಶಿವಾನಂದ ಇಲ್ಲಿ 800 ಕೋಟಿಗಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಒಂದಷ್ಟು ಭ್ರಷ್ಟಾಚಾರ ನಡೆದ ಸಿಕ್ಯಾಪ್ ಸಂಸ್ಥೆಯಲ್ಲಿ ತಂದರು. ಹಾಗಾಗಿ ನಾನೇನಂದೆ, ಇಲ್ಲ ನನಗೆ ಪೂರ್ತಿಯಾದ ದಾಖಲೆಗಳು ಮಾಹಿತಿಗಳಿದ್ದರೆ ಮಾತ್ರ ನಾನು ಬಂದು ಮಾತಾಡ್ತೀನಿ, ಅದನ್ನು ವಿಚಾರ ಮಾಡೋಣ ಅಂತಂದು ನಾನು ಅಷ್ಟೇ ಹೇಳಿದ್ದೆ ಅವರಿಗೆ. ಅದರ ನಂತರದಲ್ಲಿ ಅವ್ರಿಗೆ ನನಗೆ ಒಂದಿಷ್ಟು ಮಾಹಿತಿಗಳನ್ನು ಏನಪ್ಪ ಅಂದ್ರೆ ಎಷ್ಟು ಸಾಧ್ಯ ಅಂತ ತೋರಿಸಿದ್ರು. ನಾನು ಅಂದೆ ಬೇರೆ ಬೇರೆ ನನ್ನ ಕೆಲಸ ಒತ್ತಡಕ್ಕೆ ಮತ್ತು ನನ್ನ ವಕೀಲ ವೃತ್ತಿ ಬೇರೆ ಬೇರೆ ಪಕ್ಷಕ್ಕೆ ಸಲುವಾಗಿ ನಾನು ಜಾಸ್ತಿ ಸಮಯವನ್ನು ವ್ಯಯ ಮಾಡ್ತೇನೆ ಸಾರ್ವಜನಿಕವಾಗಿ. ಹೀಗಾಗಿ ಒಂದಿಷ್ಟು ನನಗೆ ಸಮಯ ಕೊಡೋಕ್ಕಾಗಲಿಲ್ಲ. ಮತ್ತು ಇವರಿಗೆ ತುರಂತಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅಬ್ದುಲ್ ಹಮೀದ್ ಇನಾಮದಾರ್ ಈಗ ಅವರು ಜೈಲಿನಲ್ಲಿ ಕಾರಾಗೃಹದಲ್ಲಿದ್ದಾರೆ. ಮತ್ತು ಇದು ಒಂಥರಕ್ಕೆ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಯಾಕೆ ಹೀಗಾಯಿತು, ಏನು ಸುದ್ದಿ ಅಂತಂದು ನಾನು ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡೆ. ಆಂತರಿಕವಾಗಿ ಸ್ಥಳೀಯವಾಗಿ ರಾಜಕಾರಣದಲ್ಲಿರುವಂಥರು ಮತ್ತು ನನಗೂ ಪರಿಚಯಿಸ್ತಿರ್ತಕ್ಕಂಥ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಅವರಿಗೆ ಮತ್ತು ರಾಜಕಾರಣದಲ್ಲಿರ್ತಕ್ಕಂಥ ನಾನು ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಏನು ಅಧಿಕಾರವನ್ನು ಹೊಂದಿರತಕ್ಕಂಥ ರಾಜಕಾರಣಿಗಳ ಪ್ರಭಾವಿ ರಾಜಕಾರಣಿಗಳ ಬೆಂಬಲಿಂದ ಜಿಲ್ಲಾಡಳಿತ ಇದು ಉದ್ದೇಶಪೂರ್ವಕವಾಗಿ ಮಾಡಿದೆ ಅನ್ನುವಂಥ ವಿಚಾರ ನನಗೆ ಗಮನಕ್ಕೆ ಬಂತು. ಮತ್ತು ಅದು ದುಡ್ಡಿರ್ತಕ್ಕಂಥ ವ್ಯಕ್ತಿ ಸಿಕ್ಯಾಪ್ ಸಂಸ್ಥೆಯಲ್ಲಿ ಅತ್ಯಂತ ಪ್ರಭಾವಿ ದುಡ್ಡಿರ್ತಕ್ಕಂಥ ವ್ಯಕ್ತಿ ಈಗ ಏನು ಇಲ್ಲಿ ಇನ್ವಾಲ್ವ್ ಆದಂಥ ಬಹುತೇಕರಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ದುಡ್ಡು ಕೊಟ್ಟು ಇದಕ್ಕೆ ಸರಸೂರು ಅನ್ನುವಂಥ ವಿಚಾರ ಸಟಕ್ಕೆ ನಾನು ಕೇಳ್ಪಟ್ಟೆ. ಆಮೇಲೆ ಯಾರ್ಯಾರು ಏನಾದರೂ ಒಂದಿಷ್ಟು ಸಿಕ್ಯಾಪ್ ಸಂಸ್ಥೆ ಮೇಲೆ ಮಾಹಿತಿ ತೆಗಿಲಿಕ್ಕೆ ಯಾರಾದರೂ ಹಾಕಿದ್ರೆ ಅವರಿಗೆ ದುಡ್ಡು ಕೊಟ್ಟು ಅವ್ರನ್ನ ಹಿಂದಕ್ಕೆ ಸರಿಸಿಬಿಡ್ತಾರೆ ಅಥವಾ ಮಾಹಿತಿನೇ ಕೊಡೋದಿಲ್ಲ. ಅಥವಾ ಇಲಾಖೆ ಯಾವುದೇ ಅಧಿಕಾರಿ ಇರಲಿ ಅವರಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ಸಾಕಷ್ಟು ದುಡ್ಡಿರುವಂಥ ಸಂಸ್ಥೆ ಅವರು ದುಡ್ಡು ಕೊಟ್ಟು ಮಾಡಿ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದು ಸಿಕ್ಯಾಪ್ ಸಂಸ್ಥೆ ಅಂತ ಹೇಳಿ ನನಗೆ ಬೇರೆ ಬೇರೆ ಜನರಿಂದ ಒಂದಿಷ್ಟು ಮಾಹಿತಿಯನ್ನು ಸಿಕ್ತು. ಆಮೇಲೆ ನನಗೆ ಆಲ್ರೆಡಿ ಇವರು ಅಬ್ದುಲ್ ಹಮೀದ್ ಇನಾಮದಾರ್ ಅವರು ಸಟಿಗೆ ನನಗೆ ಹೇಳಿದರು, ಹೀಗೆಲ್ಲ ಆಗ್ತದೆ, ನಮಗೂ ಸಟಕ್ಕೆ ನೀವು ದುಡ್ಡು ತೊಗೊಂಡು ಹಿಂದಕ್ಕೆ ಸರಿ ತಂದೆ ನನಗೂ ಹೇಳ್ತಿದ್ದಾರೆ ಶಿವಾನಂದ. ಬಟ್ ನಂದು ಉದ್ದೇಶ ಏನಂದರೆ ಏನಾದರೂ ಮಾಡಿ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಅತ್ಯಂತ ಬಡತನ ಮಕ್ಕಳು ಎಲ್ಲ ಬಂದು ಕಲಿತಾವ. ಇವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಏನಪ್ಪ ಒಳಗೆ ಭ್ರಷ್ಟಾಚಾರ ಮಾಡಿದಾರೆ. ಈ ಸಂಸ್ಥೆಗೆ ಒಂದಿಷ್ಟು ನ್ಯಾಯ ಕೊಡಿಸೋಣ, ಇಲ್ಲಿರ್ತಕ್ಕಂಥ ಕಲಿತಕ್ಕಂಥ ಮಕ್ಕಳಿಗೆ ನ್ಯಾಯ ಕೊಡಿಸೋಣ ಅನ್ನೋಂಥ ವಿಚಾರ ಇಟ್ಕೊಂಡು ನಾನು ಮಾಡ್ತಿದ್ದೀನಿ. ಯಾರ್ಯಾಕೆ ಹಿಂದಕ್ಕೆ ಸರಿಲಿ ದುಡ್ಡು ತೊಗೊಂಡು ಸರಲಿ ನಾನು ಸರಿಯುವುದಿಲ್ಲ ಅನ್ನುವಂಥ ವಿಚಾರ ಇಟ್ಕೊಂಡು ಅವರು ಹಿರಿಯರು ತುಂಬ ಏನಪ್ಪ ಅಂದ್ರೆ 63-64 ವರ್ಷ ಇರ್ಬೋದು ಅವ್ರಿಗೆ ಹತ್ತತ್ರ ನಮ್ಮ ಅಬ್ದುಲ್ ಇನಾಮದಾರ್ಗೆ. ಇವತ್ತು ನಮಗೆ ರಾಜ್ಯ ಕಮಿಟಿಯಿಂದ ಏನಪ್ಪ ಅಂದ್ರೆ ಏನಾಯಿತು ಮಾಹಿತಿಯನ್ನು ಕಲೆಕ್ಟ್ ಮಾಡಿರಿ, ಯಾಕೆ ಈ ಥರಕ್ಕೆ KRS ಪಕ್ಷದ ಉಪಾಧ್ಯಕ್ಷರಿಗೆ ಬಂಧನ ಆಗಿದೆ ಮತ್ತು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅಂತಂದು ರಾಜ್ಯ ಕಮಿಟಿ ಬಗ್ಗೆ ನಮ್ಮ ರಾಜ್ಯ ಕಮಿಟಿಯಿಂದ ನನಗೆ ಮಾಹಿತಿ ಬಂದಮೇಲೆ ನಾನು ಮಾಹಿತಿಯನ್ನು ಕಲೆಕ್ಟ್ ನೋಡಿದೆ ಏನಪ್ಪ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ವ್ಯಕ್ತಿಗಳು ಇವರು ನಮ್ಮ ಅಬ್ದುಲ್ ಇನಾಮದಾರ್ ಅವ್ರನ್ನೂ ಸದ್ಯಕ್ಕೆ ಅವರು ದುರುಪಯೋಗ ಪಡಿಸ್ಕೊಂಡಿರ್ಬೇಕು ಅಂತ ನನಗೆ ಅನ್ಸಕತ್ತೈತಿ. ಹೌದಾ, ಯಾಕಂದರೆ ಇವರನ್ನು ಬಳಕೆ ಮಾಡ್ಕೊಂಡಿರ್ಬೋದು ಅಂತ ಅನ್ಸಕತ್ತೈತಿ. ಇವರು ಒಂದು ಒಳ್ಳೆ ಕೆಲಸನ ಮಾಡ್ತಿದ್ರು. ಯಾಕೆ ಇನ್ನೂರಿಗೆ ಅವ್ರೇನು ಯಾರ್ದು ದುಡ್ಡು ಮುಟ್ಟಿದ್ದು ಮಾಡಿದ್ದು ನಾನು ಹತ್ರ ನೋಡಿಲ್ಲ.
ಯಾರ್ದೋ ದುಡ್ಡು ತಿಂದಿಲ್ಲ, ಏನೂ ಮಾಡಿಲ್ಲ, ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಕೊತಾ ಬಂದಂಥ ವ್ಯಕ್ತಿ. ಅವ್ರು ಇಡೀ ಜೀವನ ಪರ್ಯಂತ ಅವ್ರು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದು ನೋಡಿನಿ. ಆ ಮಾಹಿತಿಯಕ್ಕೆ ಹಾಕಿ ಮಾಡಿ ಅಲ್ಲಿ ಸಮಾಜಕ್ಕೆ ಒಂದಷ್ಟು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇದರಲ್ಲಿ ಅತ್ಯಂತ ಪ್ರಭಾವಿಗಳಿದ್ದಾರೆ. ನಾನು ಮೊನ್ನೆ ದಿನಾನೇ ಹೇಳ್ತೀನಿ, ಹೌದಾ, ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ಏನಪ್ಪಾ ಅಂದ್ರೆ MLA-ಗಳಾಗಲಿ, MP-ಗಳಾಗಲಿ, ಮಿನಿಸ್ಟರ್ ಆಗಲಿ, ಸಚಿವರಾಗಲಿ ಅವರ ಮುಖಗಳನ್ನ ಮುಂದೆ ಹೆಂಗೆ ತೋರಿಸ್ತಾರಂದ್ರೆ ಬಹಳ ಒಳ್ಳೆಯ ವ್ಯಕ್ತಿಯ ತಂದೆಕಿಂದ ಅವ್ರ ಮುಖಗಳನ್ನು ತೋರಿಸ್ತಾರೆ. ಆದರೆ ಅವರ ಹಿಂದ್ಗಡೆ ನಮ್ಮ ವಿಜಯಪುರ ಜಿಲ್ಲೆಯ ರಾಜಕಾರಣ ಹೇಗಿದೆ ಅಂದ್ರೆ ಅವರ ತಮ್ಮ, ಅಣ್ಣ ಹಿಂದ್ಗಡೆ ಇರ್ತಾರಲ್ಲ, ಭಾವ, ಮೈದ, ಇವರೆಲ್ಲವೂ ಸದ್ಯಕ್ಕೆ ಹೇಗಂದ್ರೆ ರೌಡಿಜಮ್ ಮಾಡೋದಾಗ್ಲಿ, ಗುಂಡಾಗಿರಿ ಮಾಡೋದಾಗ್ಲಿ ಅದನ್ನೇ ಮಾಡ್ತಿರ್ತಾರೆ. ರಕ್ಷಣಾತ್ಮಕ ಹಿಂದೆ ಕವಚವಾಗಿ ನಿಂತ್ಕೊಂಡು ಆಟವನ್ನು ಆಡ್ತಾರೆ. ಅವ್ರ ಮಕ್ಕಳಾಗ್ಲಿ, ರಾಜಕಾರಣಿಗಳ ಮಕ್ಕಳು, ಅಣ್ಣ, ತಮ್ಮ, ಇವ್ರ ಕೆಲಸನೇ ಅದೇ. ಭೂಮಾಫಿಯಾ ಮಾಡೋದು, ಅಕ್ರಮ ಮಾಡೋದು, ಬಡವರು ಇಲ್ಲಾರ್ದು ಮಾಡೋದು. ಮೊನ್ನೆ ಒಂದು ದಿನ ಏನಪ್ಪ, ಮೊನ್ನೆ SP ಅವರು ಏನಪ್ಪ ಅಂದ್ರೆ ಮೊನ್ನೆ ದಿನ ಏನಪ್ಪ ಭೂ ಕಬಳಿಕೆ ವಿಚಾರದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಅವ್ರು ಏನಪ್ಪ ಸಾಕಷ್ಟು ಜನ ಸಿಕ್ಕರು ಅಂತೇಳಿ. ಆದರೆ ಇನ್ನೂ ದೊಡ್ಡ ಮಟ್ಟದ ವಿಜಯವಾಣಿಯ ಒಂದು ವರದಿ ಬಂದಿತ್ತೇನಪ್ಪ ಅಂದ್ರೆ, ಹೌದಾ, ಸಣ್ಣ ಮಟ್ಟದ ಭೂಕಳ್ಳರನ್ನ ಹಿಡಿದ್ರು, ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿದ್ದಂಥವ್ರನ್ನ ಅವ್ರೇನೋ ಹಿಡಿಲಿಲ್ಲ ಅನ್ನುವಂಥ ವಿಚಾರವನ್ನ ವಿಜಯವಾಣಿಯಲ್ಲಿ ನಾನು ಓದಿದೆ. ಅದು ವಾಸ್ತವದಲ್ಲಿ ಸತ್ಯ ಇರುವಂಥ ವಿಚಾರನೆ. ಹಾಗಾಗಿ ಏನಪ್ಪ ಅಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಮಾಡ್ಬೋದು. ಮತ್ತೆ ಏನಪ್ಪ ಅಂದ್ರೆ ಅಧಿಕಾರದಲ್ಲಿ ಇರುವವರು ಮತ್ತೆ ಮುಂದೆ ಏನಪ್ಪ ಅಂದ್ರೆ ಹೌದಾ ಪ್ರಭಾವಿ ಮಂತ್ರಿಗಳು ಇದ್ದಾಗ ಏನಪ್ಪ ಅಂದ್ರೆ ಏನು ಪೊಲೀಸ್ ಇಲಾಖೆ ಆದರೂ ಯಾವ ಕ್ರಮವನ್ನು ತಗೊಳಕ್ಕೆ ಅವ್ರು ಧೈರ್ಯ ಮಾಡುತ್ತೆ ಅನ್ನೋದು. ಮತ್ತೆ ಜಿಲ್ಲಾಧಿಕಾರಿ ಆದರೂ ಅಷ್ಟು ಧೈರ್ಯ ಮಾಡಿ ಏನಪ್ಪ ನಾನು ಇಲ್ಲಿ ಸೇವೆನೇ ಸಲ್ಲಿಸಕ್ಕೆ ಬಂದಿದ್ದೀನಿ, ನನ್ನ ಕರ್ತವ್ಯ ತಂದು ಗಟ್ಟಿಯಾಗಿ ನಿಲ್ಲುವಂಥ ಜಿಲ್ಲಾಧಿಕಾರಿ ಆದರೂ ಇದಾರ ಅನ್ನುವಂಥ ವಿಚಾರ. ಅಷ್ಟು ಗಟ್ಟಿಯಾಗಿ ಯಾರಾದ್ರೂ ನಿಂತರೆ ಶಿವಾನಂದೇ ಒಂದೆರಡು ಮಾತು ಏನಾದರೂ ಪರಕಲ್ಲಿ ಮಾತಾಡಿದ್ರೆ ಇವರು ಏನಪ್ಪ ಗುಂಡಗಳನ್ನು ಬಿಟ್ಟು ಅದನ್ನು ಬಿಟ್ಟು ಹೆಗಾರ ಮಾಡಿ ಶಿವಾನಂದನೇ ಮುಗಿಸ್ಬಿಡೋಣ ಅಂತ ವಿಚಾರದಲ್ಲಿದೆ. ಯಾಕೆ ಜಿಲ್ಲಾಡಳಿತ ಅಷ್ಟು ಕೆಟ್ಟ ವ್ಯವಸ್ಥೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ರೌಡಿಜಮ್ ಇರತಕ್ಕಂಥದ್ದು. ಯಾರಾದರೂ ಸತ್ಯ ಮಾತಾಡ್ತಾ ಇದ್ರೆ, ಒಂದಿಷ್ಟು ಒಳಗಿದ್ದ ಹಗರಣಗಳು ತೆಗಿತಾ ಇದ್ರೆ ಏನು ಅವ್ರೇನು ಮುಂದಿನಿಂದ ಏನು ಮಾಡೋದಿಲ್ಲ, ಮುಂದಿನಿಂದ ಬಹಳ ಗರ್ದಿ ಗಂಗವಾದ ಕಾಣ್ತಿರ್ತಾರೆ. ನೋಡಬೇಕು ನೀವು ಹೆಂಗಂದ್ರೆ ಏನದು ಹೇಳಿದ್ರು ರೈತರಿಗೆ, ಅದು ಸಹಾಯ ಮಾಡಿದೆ, ಇದು ಸಹಾಯ ಮಾಡಿದೆ, ಏನು ನೋಡ್ಬೇಕು ಅವ್ರದ್ದು ಏನಪ್ಪ. ನಾನು ನೋಡಿ ಏನಪ್ಪ ನನಗೆ ಏನು ಅನಿಸ್ತೈತಿ ಅಂದ್ರೆ, ನೀವು ಏನಪ್ಪ ನಿಮ್ದು ಇನ್ನೊಂದು ಮುಖ ಏನೈತಿ, ಒಳಗ ಮುಖ ಏನೈತಿ ಅನ್ನೋದೇನಪ್ಪ ನನಗೆ. ಯಾಕಂದ್ರೆ ನನಗೆ ಒಳಗೆ ನಿನ್ನೆ ನಾನು 2007ರಿಂದ ನಾನು ದ ಲೆಜೆಂಡ್ ಆಫ್ ಭಗತ್ ಸಿಂಗ್ ಮೂವಿಯನ್ನು ಬಾಸಲ್ಲಿ ನೋಡಿದ್ದೀನಿ ಅದನ್ನು. ಹೌದಾ, ಮತ್ತೆ ನಿನ್ನೆ ದಿನ ನಾನು ಮತ್ತೆ ಅದನ್ನು ನೋಡಿದಾಗ ನನಗನ್ನಿಸ್ತು ಸ್ವತಂತ್ರ ಹೋರಾಟದ ಕಾಲವನ್ನು ನನಗೆ ಯಾಕೆ ಸಿಗಲಿಲ್ಲ, ಒಂದು ಹುತಾತ್ಮರ ಆಗ್ತಿದ್ದೆ ಅನ್ನುವಂಥ ನನಗೆ ಫೀಲ್ ಅನ್ಸಾಗತ್ತು. ಇಲ್ಲ, ನಾವು ಇಷ್ಟು ಕೆಟ್ಟ ವ್ಯವಸ್ಥೆ ಮದ್ದಿದ್ದೀವಿ, ಆಗಿನ ಕಾಲ ನಮಗಾದ್ರೂ ಸಿಕ್ಕಿತ್ತಂದ್ರೆ ನಾನು ಏನೋ ಭೂಗತಾಗಿ ಆದರೂ ಏನೋ ಗಣಮರಿಯಾಗಿ ಯಾರಿಗಿಲ್ಲಾರದೆ ಭೂಗತ ಲೋಕದಲ್ಲಿದ್ದಾದರೂ ಈ ದೇಶಕ್ಕಾಗಿ ಒಂದು ಹೋರಾಟ ಮಾಡುವಂಥ ಅವಕಾಶ ನನಗೆ ಸಿಗ್ತಿತ್ತು. ಮತ್ತೆ ಕೊನೆಯ ಕ್ಷಣದಲ್ಲಿ ದ ಲೆಜೆಂಡ್ ಆಫ್ ಭಗತ್ ಸಿಂಗ್ ಕೊನೆಯ ಕ್ಷಣದಲ್ಲಿ ಕಣ್ಣ ನೀರು ಬರ್ತಾವೆ ಆ ಸನ್ನಿವೇಶಗಳನ್ನ ನೋಡಿದಾಗ. ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಏನಪ್ಪ ಅಂದ್ರೆ ಎಷ್ಟು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥವ್ರು. ಅವ್ರ ಮಧ್ಯೆ ನಾವೆಲ್ಲ ಏನಪ್ಪ ಅಂದ್ರೆ ಹೇಡಿಗಳು, ನರಸತ್ತವರು, ಇವರು ಗುಲಾಮರು, ಕೈ ಕಟ್ಟಿ ನಿಲ್ಲುವಂಥವ್ರು, ಏನು ಶ್ರೀಮಂತ ವ್ಯಕ್ತಿಗಳ ಎದುರಿಗೆ ಏನಪ್ಪ ಅಂದ್ರೆ ಅವ್ರು ಏನೋ ಶ್ರೀಮಂತ ಆಗಿದ್ದಂದ್ರೆ ಹೀಗೆ ಕಳವ್ಯವಹಾರ ಮಾಡಿ ಈಗ ಇದು ಈ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಹಗರಣಗಳನ್ನ ಹೇಗಾದ್ರೂ ಮುಚ್ಚಿ ಹಾಕಬೇಕು ಅಂತ ಹೇಳಿ ಮಾಡಿ ಬೇರೆ ಬೇರೆ ತರಕ್ಕೆ ಏನು ಒಂದಿಷ್ಟು ನಡೀತಾ ಇದೆ. ದಯವಿಟ್ಟು ಏನಪ್ಪ ಅಂದ್ರೆ ನಾನು ಜಿಲ್ಲೆಯ ಜನತೆಯಲ್ಲಿ ಕೇಳ್ತೀನಿ, ಈ ಥರದ ವಾತಾವರಣವನ್ನ ಏನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಹೌದಾ, ಒಳ್ಳೆಯವರನ್ನ ನಾವು ಚುನಾವಣೆಯಲ್ಲಿ ಎಂದು ಆಯ್ಕೆನೇ ಮಾಡೋದಿಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಏನಪ್ಪ ಅಂದ್ರೆ ಇದನ್ನ ನಮ್ಮಿಂದ ಇದೆ. ಹೌದಾ, ಯಾಕಂದ್ರೆ ನಾವು ಚುನಾವಣೆಯಲ್ಲಿ ಬಹುತೇಕವಾಗಿ ಯಾರು ಕಳ್ಳರಿದ್ದಾರೆ, ಕದಿಮರಿದ್ದಾರೆ ಅವ್ರಿಗೆ ಗೊತ್ತಿರ್ತೀವಿ, ಇವರೇ ಕಳ್ಳರಿರ್ತೀವಿ ಗೊತ್ತಿರ್ತೀವಿ. ಆದರೂ ನಾವು ಅವ್ರೇನು ಮಾಡ್ತೀವಲ್ಲ ಅವರಿಗೆ ನಾವು ಬೆಳೆಸುವಂಥ ವಿಚಾರಗಳನ್ನ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಬದಲಾಗ್ರಿ. ಈಗ ಅವರಿಗೆ ನಾವು ಸೋಮವಾರ ದಿನ ಬೇಲ್ ಆಗುವಂಥ ವಿಚಾರದಲ್ಲಿ ಏನು ಪ್ರಯತ್ನ ಇದೆ ನಾವು ಮಾಡ್ತಿದ್ದೀವಿ. ಅವರಿಗೆ ಬೇಲ್ ಆದಮೇಲೆ ಅವರು ಹೊರಗಡೆ ಬಂದ ಮೇಲೆ ಏನಾಯಿತು, ಏನು ಘಟನೆ ಅಂತಂದು ನಾವು ಸ್ಪಷ್ಟೀಕರಣವನ್ನು ನಾವು ಲೈವಲ್ಲೇ ಕೇಳೋಣ ಅಂತನ್ನುವಂಥ ವಿಚಾರ. ಯಾಕಂದರೆ ಒಂದಿಷ್ಟು ಅವರು ಮುಂಚೆ ನನಗೆ ಮಾಡಿದಾಗ ನಾನು ಅಷ್ಟು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ನಂತರದಲ್ಲಿ ನಾನು ನೋಡಿದಾಗ ಮಿನಿಸ್ಟ್ರು, ಸಚಿವರು ಇನ್ವಾಲ್ವ್ ಇದ್ದಾರೆ ಅನ್ನುವಂಥ ವಿಚಾರ ಸೂಕ್ಷ್ಮವಾಗಿ ನನಗೆ ಬೇರೆ ಕಡೆಯಿಂದ ಮಾಹಿತಿ ಬಂತು. ಓಹೋ, ಅಂದಲ್ಲಿ ಇಷ್ಟು ಏನಪ್ಪ ಅಂದ್ರೆ ರಾತ್ರಿ ಏನೋ ಗೊತ್ತಿರಲಾರ್ದು ಏನಪ್ಪ ಅಂದ್ರೆ ಬಡಕನೆ ಬಂದು ಎಳ್ಕೊಂಡು ಜೈಲ ತಂದು ಹಾಕೋದು ಅಂದ್ರೆ ಸುಲಭ ಅಲ್ಲ ಅಂತಂದು ನನಗೆ ಅನಿಸ್ತು. ಏನಪ್ಪ ಅಂದ್ರೆ ಹಂಗಾದ್ರೆ ಸಾಮಾನ್ಯ ಜನ ಏನಾದ್ರು ನೀವು ಪ್ರಶ್ನೆ ಕೇಳಿದ್ರೆ ಇದೇ ಆಗುತ್ತೆ. ಹಂಗಾರೆ ನಾವು ಎಲ್ಲ ಏನಪ್ಪ ಅಂದ್ರೆ ಅವ್ರು ಹೇಳ್ದಂಗೆ ಅಂಟು ಬಿಡೋಣ. ಅವ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತು ನೋಡ್ರಿ ಗೌಡ್ರ, ನೋಡ್ರಿ ಸಕಾರಾತ ಹಿಂಗೆ ನಿಂತ್ಬಿಟ್ಟು ಹೋಗೋಣ. ನಾವು ಏನು ನಿಂತ್ಕೊಂಡೆ ಅಂದ್ರೆ ನಾವು 20 ಕಾರ್ ಗಡ್ಯಾಗ ನಾವು ದೊಡ್ಡ ಬಿಲ್ಡಿಂಗ್ದಾಗ ನಾವು ಏನತ್ತಿಲ್ಲ ಅದ ನಾಲ್ಕನಾಗ ನಾವು ಹೆಂಗಂದ್ರೆ ಕರಿ ಚಸ್ಮಾ ಹಿಂಗೆ ಹಾಕೊಂಡು ನಾವು ಹಿಂಗೆ ಅದ ನಾವು ಹಂಗೆ ನಿಂತು ಬಿಡೋಣ ಅಂತ ನನಗೆ ಅನ್ಸಾಗತ್ತೈತಿ. ಯಾಕಂದ್ರೆ ಅದ ಇಟ್ಟು ಕೆಟ್ಟ ವ್ಯವಸ್ಥೆ ಆಗೈತಿ. ಹೌದಾ, ಎಲ್ಲ ಏನಪ್ಪ ಅಂದ್ರೆ ಕಳ್ಳರು, ಕದಿಮರು, ಲಪ್ಪಂಗರು ನೋಡ್ರಿ. ಹೌದಾ, ಚಸ್ಮಾ ಹಿಂಗೆ ಕರಿ ಚಸ್ಮಾ ಹಾಕೊಂಡು ಏನು ಸ್ಟೈಲ್ ಹಿಂಗೆ ಬರೋದು, ಹಿಂಗೆ ಚಸ್ಮಾ ಹಿಂಗೆ ತೋರ್ಸಾರೆ ಹಿಂಗೆ ಬರ್ತಿರ್ತಾರೆ. ಮಾಡದೆ ಕಳ್ಳ ವ್ಯವಹಾರ. ನನಗೆ ಒಂದು ಘಟನೆಯನ್ನು ಹೇಳ್ಬೇಕು ಇಲ್ಲ ಗೊತ್ತಿಲ್ಲ. ಇವತ್ತು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಮುಂದೆ ಇದೆ, ಆಮೇಲೆ ಮಹಿಳಾ ಸ್ಟೇಷನ್ ಮುಂದೆ ಏನಪ್ಪ ಅಂದ್ರೆ ದಿನ ಹೋಗೋ ಜನ ಹೋಗ್ತಿರ್ತಾರೆ ಮುಂದ್ಗಡೆ ನ್ಯಾಯ ಬಗೆಹರ್ಸಕ್ಕಂತಂದು ಹೋಗ್ತಾರ. ಪುಣ್ಯಾತಿಥಿ ಒಬ್ಬರು ಹೆಣ್ಮಗಳದಾಳ, ನಾನು ಅವ್ರ ಹೆಸರು ಹೇಳ್ಬಾರ್ದು. ಆ ಹೆಣ್ಮಗಳು ದಿನ ಅಲ್ಲೇ ಸ್ಟೇಷನ್ ಮುಂದೆ ಇರ್ತಾಳೆ. ಅವ್ರಿಗೆ ನ್ಯಾಯ ಕೊಡಿಸ್ತೀನಿ, ಇವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತಂದ್ರೆ ಅನ್ನೋದು
ಅದು ಒಂದು 8 ಲಕ್ಷ ರೂಪಾಯಿ ಕೊಡೋದಿತ್ತಂದ್ರೆ ಅದ್ರಾಗ ಏನು ಮಾಡೋದು, ಏನು 4 ಲಕ್ಷ ಮುಗಿಸಿ ಅಕ್ನೇ ಗುಳುಂಗ್ ಅನ್ನಿಸ್ತಾರೆ, ಅವ್ರು ಕೊಡಲ್ಲ. ನಾ ಅಂತೀನಿ ಮನೆ ಎಸ್ ಪಿ ಅವ್ರಿಗೆ ಕೈ ಮುಗಿದು ಕೇಳ್ತೀನಿ, ಮಹಿಳಾ ಸ್ಟೇಷನ್ ಮುಂದೆ ದಿನ ಬರೋರು ಯಾಕೆ ಬರ್ತಾರ? ಅವ್ರ ಮಂದಿಲ್ಲ, ಮಕ್ಕಳಲ್ಲ, ಬೀಗರಲ್ಲ, ಸಂಬಂಧ ಇಲ್ಲ, ನ್ಯಾಯ ಕೊಡ್ಸಕ ಅಲ್ಲ. ಒಂದು ಟೀಮ್ ಇದೆ, ಹೆಣ್ಮಕ್ಳು ಟೀಮ್ ಇದೆ, ನಾವು ಬಾರ್ತಾರೆ ಹೌದಾ. ಯಾಕೆಂದ್ರೆ ಮನೆ ಎಸ್ ಪಿ ಅವ್ರಿಗೆ ಕೈ ಮುಗಿದು ಕೇಳ್ತೀನಿ, ಅದು ನನಗೆ ಭಾಳ ನೋವು. ಯಾಕಂದ್ರೆ ದಿನ ಬಂದವರೇ ಬರ್ತಿರ್ತಾರ, ಯಾರೇ ನ್ಯಾಯ ಕೊಡ್ಸಲ್ಲ ಅವರು. ಪ್ರತಿ ವಾರಕ್ಕೆ ಏನಿಲ್ಲ 2-3 ಲಕ್ಷ ಕಳಿಸ್ತಾರೆ ಸುಮ್ಮನೆ ಹೊರಗಡೆ ಇದ್ದಾಗ. ಅವ್ರನ್ನೇ ನೀವು ನಾಯಕರ ಅಂತ ತಿಳ್ಕೊಂಡು ಹಂಗೆ ಹೋಗ್ರಿ ಮತ್ತು ನಾವೇನು ಮಾಡೋಕ್ಕಾಗಲ್ಲ. ಭಾಳ ಕೆಟ್ಟ ವ್ಯವಸ್ಥೆ. ನೋವಿನಿಂದ ನನಗೆ ಭಾಳಷ್ಟು ಏನು ವ್ಯವಸ್ಥೆ ಸುಧಾರಣೆ ಆಗೋದಿಲ್ಲ ಅಂತ ಅನಿಸ್ಬಿಟ್ಟೈತೆ ಹೌದಾ. ಭಾಳ ಇದೆಲ್ಲವೂ ನೋಡಿದಾಗೆ ಏನು ನಮ್ಗೇನಪ್ಪ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ ಹೌದಾ. ಏನಾದರೂ ಇದನ್ನು ಪೂರ್ತಿಯಾಗಿ ಎಲ್ಲ ಭೂಗತವಾಗಿದ್ದಾದ್ರೂ ಏನೋ ಸುಧಾರಣೆ ಮಾಡೋಣ ಅಂತ ತಲೆಯಾಗಿ ಬರೋದು ಏನು ಮಾಡೋದು, ಸುಧಾರಣೆ ಅಂತೂ ಆಗೋದಿಲ್ಲ. ಈಗ ಜನ ಓಟೇ ಹಾಕೋದಿಲ್ಲ, ನಾವೇನು ಮಾಡಿ ಜನಕ್ಕೆ ಕಳ್ಳರಿಗೆ ಓಟ್ ಹಾಕ್ತಿರಪ್ಪ. ಹಾಗಾಗಿ ಇವ್ರ ವಿಷಯ ಏನಾಯ್ತು ಏನು ಸುದ್ದಿ. ಮತ್ತು ಶಿಕಾಯತ್ ಸಂಸ್ಥೆಯಲ್ಲಿ ಏನು ಅಷ್ಟು 800 ನನಗೆ ಹೇಳ್ತಾ ಇದ್ರು ಪ್ರಕಾಶ್ ಅವರು ಅಂತಂದ್ರೆ ಏನಪ್ಪ ಅಂದ್ರೆ ಇಲ್ಲ 1200 ಕೋಟಿ ಮೇಲೆ ಅಲ್ಲಿ ಭ್ರಷ್ಟಾಚಾರ ಇದೆ ಸರ್ ಅಂತ ಹೇಳ್ತಾ ಇದ್ರು. ಹೌದಾ ಸರಿ, ಮಾಹಿತಿಯನ್ನು ಕಲೆಕ್ಟ್ ಹಾಕಿದ್ರೆ ಇಲ್ಲ ಸರ್ ಅವ್ರ ಕಡೆ ಅಮೀದವ್ರ ಕಡೆ ಇನ್ನೂ ಸಾಕಷ್ಟು ಮಾಹಿತಿ ಇದಾವ ಮತ್ತು ಬೇರೆದವ್ರ ಕಡೆ ಅದಾವ ಅಂತ ಹೇಳಿದ್ರು. ಬಟ್ ಇವರೇ ಏನು ಮಾಡ್ತಾರೆ, ಅವ್ರ ಮಾಹಿತಿಯನ್ನು ಕಲೆಕ್ಟ್ ಹಾಕೋದನ್ನ ಮಾಡಿ ಏನು ಮಾಡ್ತಾರೆ ಅಂದ್ರೆ ಅಮೀದವ್ರನ್ನ ಹೀಗಾರು ಮಾಡಿ ಒಂದು ಗಾಳಕ್ಕೆ ಸಿಗಿಸೋನು ಹತ್ತಿಕೊಂಡು ಹೇಳಿ ಒಂದು ಬೇರೆ ಎಕ್ಸ್ಟ್ರಾ ಒಂದು ಟೀಮ್ ರೆಡಿ ಮಾಡಿ ಇವ್ರನ್ನ ಒಳಗೆ ಸೇರಿಸ್ತಾರೆ. ಈ ಟೀಮ್ದಲ್ಲಿ ಸೇರಿಸಿ ಮಾಡಿ ಇವ್ರ ಕೈಗೆ ಒಂದು ಡೂಪ್ಲಿಕೇಟ್ ಕಾಗದ ಪತ್ರ ಕೊಟ್ಟು ಅದನ್ನು ಸಬ್ಮಿಷನ್ ಮಾಡಕ್ಕೆ ಕೊಟ್ಟಕಂದೆ ಇವ್ರನ್ನ ಒಳಗೆ ಸಿಗಿಸೋದು. ನೀವು ಕೊಟ್ಟಿದ್ದು ದಾಖಲೆ ಸೃಷ್ಟಿ ಮಾಡ್ದ. ಇವರೇ ಪ್ಲ್ಯಾನ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರಂತೆ ಶಿಕಾಯತ್ದವರು. ಏನು ಕೋಟಿಗಟ್ಟಲೆ ದುಡ್ಡಿದ್ದಂಥ ವ್ಯಕ್ತಿಗಳು ಮತ್ತು ನಮ್ಮಂಥ ಬಡವರು ಮಾತಾಡಿದ್ರೆ ನಮ್ಮನ್ನು ಬಿಡ್ತೀರಾ, ನಮ್ಮನ್ನು ಯಾವಾಗ ಹೊಡೆದು ಜೀವ ಹೊಡಿತೀರಾ, ಏನು ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಹೌದಾ, ಮತ್ತು ನಾವು ಸತ್ರು ನೀವೇ ಕಾರಣ. ಮತ್ತು ನಾವೇನು ಮಾಡೋಕ್ಕೆ ಸಾಧ್ಯ. ಮತ್ತು ಹೌದಾ, ಇವತ್ತು ದೊಡ್ಡ ಸಂಸ್ಥೆ ಕೋಟ್ಯಾನುಗಟ್ಟಲೆ ಹಾಕಿದ್ರು ಮುಂದೆ ಮಾತಾಡಿದ್ರೆ ಮತ್ತು ಬಡಗಳ ಜೀವ ಹೊಡೆದ್ರ ಮತ್ತು ನಾವು ಅಡ್ವಾನ್ಸ್ ವಿಲ್ ಮಾಡ್ತೀವಿ. ಮತ್ತು ಹೌದಾ, ನನ್ನ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಮತ್ತೆ ಏನು ಮಾಡೋ ಸುಧಾರಣೆ. ಮತ್ತು ಹೌದಾ, ದೊಡ್ಡವರು ಇದ್ರೆ ಮಾತಾಡೋಕ್ಕಿಲ್ಲ. ಮಾತಾಡ್ಲಿಕ್ಕೆ ನಮ್ಮ ಪಕ್ಷವ್ರಿಗೆ ಸಣ್ಣ ತೊಂದರೆ ಆದ್ರೂ ನಾವು ಮಾತಾಡ್ಬೇಕಾಗ್ತೈತಿ ಹೌದಾ. ಪುಣ್ಯಕಿನ ಮೀಡಿಯಾ ಬಂದಾವತ್ತಂದು ನಾವು ಜೀವಂತ ದೇವತ್ತು ಅನ್ಸಾತೈತಿ. ಮತ್ತು ಯಾಕೆ ಹೇಳರ್ ಸಾಯ್ತೀವಿ ನಾವು, ಸಾಯಿದ ಕಡೆ ಇರ್ತೈತಿ ಬಾಯಲ್ಲಿ ಹಿಂಗೆ ಹೊಡೆದಂತಂದು ಹೇಳರ್ ಸಾಯ್ತೀವಿ ಕಡೆಗೆ ಲಾಸ್ಟಿಗೆ. ಕೊನೆಗೆ ಸಾಯುವ ಕಾಲ ಬಂದಾಗ ಏನಪ್ಪ ಅಂದ್ರೆ ಕಡೆಗೆ ಇದ್ದು ಬಿಜಾಪುರ ಜಿಲ್ಲೆಯಲ್ಲಿ ಇವು ಹಿಂಗೆ ಕಳ್ಳ ಕದಿಮ ಹಿಂಗೆ ಅದನ, ಇವು ಲಪ್ಪಂಗದನ, ಇವು ತಿಂದಾನ ನಾನು ಎಲ್ಲ ಮಾಹಿತಿ ನನಗೂ ಗೊತ್ತೈತಿ. ಹೊಡೆದು ಹೇಳಪ್ಲಿಲ್ಲ, ಹೊಡೆದು ಹೇಳಿದ್ರೆ ಏನು ಮಾಡೋದು, ಎಲ್ಲ ರೌಡಿಗಳು ಸಾಕೊಂಡು ಕೂತಾರೆ. ಏನು ಹೇಳೋದು ಹೌದಾ. ಇಂಥ ಕೆಟ್ಟ ವ್ಯವಸ್ಥೆ ಮಧ್ಯೆ ಇದ್ದೀವಿ. ಹಾಗಾಗಿ ಏನಪ್ಪ ಅಂದ್ರೆ ಇವತ್ತು ಅಬ್ದುಲ್ ಹಮೀದ್ ಇನಾಮ್ದಾರ್ ಅವರು ಮತ್ತೆ ಈಗ 3-4 ದಿನ ಜೈಲ್ದಾಗ ಸುಮಾರು ತಕ್ಕಂದ್ರೆ 4 ದಿನ ಆಗ್ತೈತೆ ಅವ್ರು ಈಗ ನಿನ್ನೆ ಇವತ್ತು. ಮತ್ತೆ ಏನಪ್ಪ ಅಂದ್ರೆ ಬೇಲೆ ಏನಪ್ಪ ಅಂದ್ರೆ ಸುಮಾರು ದಿನ ಅವ್ರಿಗೆ ನಾವು ಮಾಡಿಸ್ತೀವಿ. ನಮ್ಮ ರಾಜ್ಯ ಕಮಿಟಿಯಿಂದ ಏನು ಅವ್ರಿಗೆ ಏನು ಸಮಸ್ಯೆ ಇದೆ ಅಂತಂದು ಒಂದಿಷ್ಟು ತಿಳ್ಕೊಂಡು ಬಾ ಅಂತಂದು ನಮ್ಮ ಉಸ್ತುವಾರಿಗಳು ಫೋನ್ ಕರೆ ಮಾಡಿ ತಿಳಿಸಿದ್ರು ನನಗೆ. ಹಾಗಾಗಿ ನಾನು ಬಂದ್ ಮಾಡಿ ತಿಳ್ಕೊಂಡೆ. ಒಂದಿಷ್ಟು ಅವ್ರು ಹೊರಗಡೆ ಬಂದರೆ ಒಂದಿಷ್ಟು ಸತ್ಯಾಂಶ ಗೊತ್ತಾಗ್ತದೆ. ಹಾಗಾಗಿ ಶಿಕಾಯತ್ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ ಅಂತಂದು ಅವರು ಹೇಳ್ತಾ ಇದ್ದಾರೆ. ಏನು ಮತ್ತೆ ಶಿವಾನಂದ ಹಿಂಗೆ ಹೇಳ್ತಾರೆ ಡಿಫಾಮೇಷನ್ ಕೇಸ್ ಹಾಕೋಬೋದು, ಮತ್ತೆ ಹಂಗೆ ಹಾಕೋದು ಹೇಳಕ್ಕೆ ಬರಲ್ಲ. ಶಿಕಾಯತ್ ಸಂಸ್ಥೆಯವ್ರು ಭಾಳ ಶನಿ ಅದಾರ ಅಂತ ಹೇಳಿದ್ರೆ ನನಗೆ. ರೊಕ್ಕ ಇದಾವೆ ಅವ್ರ ಕಡೆ, ಅವ್ರ ಮನೆಯಿಂದ ಏನು ಕೊಡೋದಿಲ್ಲ, ಸಂಸ್ಥೆ ದುಡ್ಡು ಕೊಡ್ತಾರ್ರಿ, ವಕೀಲರಿಗೆ ಎಲ್ಲ ಎಟ್ಟಂದಟ್ಟು ಫೀಸ್ ಹೋಗಿತಾರ್ರಿ, ಅವ್ರು ಸಂಸ್ಥೆ ದುಡ್ಡು ಕೊಡ್ತಾರೆ ಅವ್ರ ಮನೆಯಿಂದ. ನಾನಾದ್ರೆ ಈಗ ಹಮೀದ್ ಅವ್ರು ಒಳಗಡೆ ಹೋಗಿದ್ದಾರೆ, ಹಮೀದ್ ಅವರು ಕೈಲಿ ದುಡ್ಡು ಹಾಕಿ ಏನಪ್ಪ ಅಂದ್ರೆ ಅವು ಏನು ಕೋರ್ಟಿಗೆ ನ್ಯಾಯ ನಡೆಸ್ಬೇಕು, ಕೇಸನ್ನು ನಡೆಸ್ಬೇಕು. ಸಂಸ್ಥೆಯವ್ರಿಗೆ ಹಾಗಿಲ್ಲ, ಕೋರ್ಟ್ಗಟ್ಟಲೆ ದುಡ್ಡಿದ್ದಾವ, ಇದ್ದ ದುಡ್ಡಲ್ಲಿ ಅವ್ರಲ್ಲ ದುಡ್ಡ, ಸಂಸ್ಥೆ ದುಡ್ಡ, ಏನು ಸಮಸ್ಯೆ ಫರಕ್ ಬೀಳಲ್ಲ ಅವ್ರಿಗೆ. ನಮ್ಮ ದುಡ್ಡು ಆದ್ರೆ ತರಸತ್ತದ, ಸಂಸ್ಥೆಯ ದುಡ್ಡ ನಾವು ಹಿಡಿಯ ನಾವು ಚಲ್ ಬಿಡೆ ಹೊಲೆ 5-10 ಲಕ್ಷ ಹೊಲೆ ಏನು ಕರಕ್ ಆಗೋದ್ರೆ ಏನಂತ ಅಂದ ಇದೆ. ಮತ್ತು ಹಾಗಾಗಿ ಏನಪ್ಪ ಶಿವಾನಂದನಾಗೂ ಮತ್ತೆ ಡಿಫಾಮೇಷನ್ ಕೇಸ್ ಹಾಕಿರಿ. ಅದಕ್ಕೆ ನಾನು ಹೇಳ್ತೀನಿ, ಅವರು ಹೇಳಿದ್ದನ್ನ ನಾನು ಹೇಳ್ತಿದ್ದೀನಿ, ನಂದಲ್ಲದು ಪುರಾಣ. ಮತ್ತೆ ಹೌದಾ, ಹಾಕ್ರಿ ಏನು ಫರಕ್ ಬಿಡಲ್ಲ. ಅದಕ್ಕೆ ಹೇಳ್ತೀನಿ ಹೌದಾ. ಸರಿ, ಒಳ್ಳೇದು ಕೆಲಸ ಮಾಡಿದಿರಿ ಹೌದಾ. ನಿಮ್ಮದು ಪೂರ್ಣ ನೀವೇ ತಗೊಳಕ್ ಪ್ರಯತ್ನ ಮಾಡ್ತೀರಿ, ಏನಾಗ್ತಾ ನೋಡೋಣ ಮುಂದೆ. ಹೊರಬರಲಿ, ಹೊರಬಂದ್ಮೇಲೆ ಮತ್ತೆ ನಾವು ಇಂಚಿಂಚು ಮಾಹಿತಿ ಏನಿದೆ ಸತ್ಯಾಂಶವನ್ನು ಹೊರಗಡೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ವಿಜಯಪುರ ಜಿಲ್ಲೆ ಶಿಕಾಬ್ ಸಂಸ್ಥೆಯಲ್ಲಿ ಏನು ಇಷ್ಟು ದೊಡ್ಡ ಮಟ್ಟಕ್ಕೆ ಯಾರೆಲ್ಲ ಒಂದಿಷ್ಟು ಅಲ್ಲಿ ಕರಪ್ಷನ್ ಇದೆ, ಬಡತನ ಇದೆ, ಅಲ್ಲೆಲ್ಲ ಏನು ದುಡ್ಡು ಹೇಗೆಲ್ಲ ಅಂತ ತಿಂದಿದ್ದಾರೆ ಅದನ್ನು ಹೊರತೆಗೆಯುವಂಥ ಜನರಿಗೆ ಮೆತ್ತಗೆ ಮಾಡೋಕ್ಕೆ ಎಲ್ಲ ಪ್ಲಾನ್ಗಳು ಏನೇನೋ ಮಾಡ್ತಿದ್ದಾರೆ ಅಂತಂದು ಜಿಲ್ಲೆ ಜನ ಮಾತಾಡ್ತಾರೆ, ನಾನು ಮಾತಾಡ್ತಾರೆ. ಜಿಲ್ಲೆ ಜನ ಅದಕ್ಕೇನಪ್ಪ ಅಂದರೆ ನೋಡೋಣ ಏನಾಗ್ತೈತಿ ಏನಪ್ಪ ಅಂದ್ರೆ ಹೌದಾ. ಅವ್ರು ಹೊರಗಡೆ ಸುಮಾರು ದಿನ ಬೇಲ್ ಕೊಟ್ಟು ಹೊರಗಡೆ ತರುವಂಥ ವಿಚಾರ ಮಾಡ್ತೀವಿ. ಅವ್ರು ಬಂದಮೇಲೆ ಅವ್ರು ಕೂಡ ನೇರವಾಗಿ ಒಂದಿಷ್ಟು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. KRS ಪಕ್ಷ ಯಾವಾಗಲೂ ಒಳ್ಳೆ ಕೆಲಸ ಮಾಡುತ್ತೆ. KRS ಪಕ್ಷಕ್ಕೆ ಸಾಧ್ಯವಾದರೆ ಬೆಂಬಲ ನೀಡ್ರಿ. ಇಲ್ರಿ ನನಗೆ JDS ಕಾಂಗ್ರೆಸ್ BJP ಮಾಮಗಳೇ ಬೇಕು, ಅವ್ರು ನನಗೆ ನಮ್ಮ ಅಜ್ಜಾಗೂ ಆಳ್ಯಾರ, ಅವ್ರ ಅಜ್ಜ MLA ಈಗ ನನಗೆ ಆಳಿಕೆಂದು ಅವ್ರ ಅಪ್ಪಗನ ಮುಂದೆ ನನಗೆ ಮಕ್ಕಳು ನಿನ್ನ ಮಕ್ಕಳಿಗೆ ಆಳಿ ಅವ್ರ ಮಕ್ಕಳು MLA ಮಾಡಕ್ಕೆ ಓಡಾಡ್ತಾರೆ, ಓಡಾಡ್ರಿ. ನಮಗೇನು ಮಾಡೋಕ್ಕಾಗಲ್ಲ ಮಕ್ಕಳು ಅವರ ಸುಡ್ಗಾಡಿ ನಿಮ್ಮ ಮನೆಯವ್ರ ಇಟ್ಟಾದ್ರೆ ತೋರಿ ಏನು ಮಾಡೋಕ್ಕಾಗಲ್ಲ. ಏನು ನಮ್ಮ ಮಕ್ಕಳು ಅವ್ರ ಮಕ್ಳು ಮುಂದೆ ಕೈ ಹಿಡ್ಕೊಂಡು ಗೌಡ್ಕೊಂಡು ನಿಂದ್ರಲಿ, ಅವ್ರ MLA ಅಲ್ಲಿ ಅವ್ರ ಮಕ್ಕಳನ್ನ ಅಲ್ಲಿ. ಮತ್ತು ನಾವು ಈಗ ನಿಂತಿಲ್ಲ, ಈಗ ನಿಂತಲ್ಲಿ ಅವ್ರ MLA ಮನೆ ಬರ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಳ್ಳೇದಾಗಲಿ. ಶರಣಾರ್ಥಿ. ನಾನು ಮುಂದಿನ ಲೈವ್ ಭೇಟಿ ಆಗ್ತೀನಿ. ಸೋಮವಾರ ದಿನ ಅವ್ರು ಬೇಲ್ ಆದಮೇಲೆ ಮತ್ತೆ ತಮಗೆ ಲೈವ್ ಮಾತಾಡ್ತೀನಿ. ಒಳ್ಳೇದಾಗಲಿ. ನಮಸ್ಕಾರ.